ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಸಿಂಗನಹಳ್ಳಿ ಗ್ರಾಮದಲ್ಲಿ ನಾಯಿ ದಾಳಿಯಿಂದ ರೈತ ಶಿವರಾಮಪ್ಪ ಅವರ 30 ಕುರಿಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ. ಘಟನೆಯಿಂದ ರೈತರ ಕುಟುಂಬಕ್ಕೆ ತೀವ್ರವಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಮಾಹಿತಿ ತಿಳಿದ ತಕ್ಷಣ ಪಶುವೈದ್ಯಾಧಿಕಾರಿ ಡಾ. ಸೀಮಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ಕುರಿಗಳಿಗೆ ಸರ್ಕಾರದ ನಿಯಮಾನುಸಾರ ಪ್ರತಿ ಕುರಿಗೆ 7,500 ರೂಪಾಯಿ ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅವರು ಮಾನವೀಯ ನಡೆಗೆ ಗ್ರಾಮಸ್ಥರು ಹಾಗೂ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ಪಡೆದ ಕೋಡಿಗೇನಹಳ್ಳಿ ಪೊಲೀಸ್ ಠಾಣೆಯ ಪೇದೆಗಳಾದ ನರಸಿಂಹಮೂರ್ತಿ ಮತ್ತು ಮಮತಾ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕರ್ತವ್ಯ ನಿಷ್ಠೆ ಮೆರೆದರು. ಇದೇ ವೇಳೆ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ನಾಯಿಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ತಕ್ಷಣ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮದಕರಿ ವಾಲ್ಮೀಕಿ ಸೇನೆ ಮಧುಗಿರಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಸಹಕಾರ ನೀಡಿದರು. ಕಾರ್ತಿಕ್ ಎಚ್ಎನ್ ಮಧುಗಿರಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದಕ್ಕೆ ಸರ್ಕಾರದಿಂದ ಏನೇ ಅನುದಾನ ಬಂದರೂ ಅವರಿಗೆ ನೆರವು ಮಾಡಿಕೊಡುವ, ಅದು ಇವ್ರ ಜೀವನ ಕುರಿಗಳಿಂದನೇ ಆಗಿರುತ್ತೆ. ನಾವು ದಯವಿಟ್ಟು ಯಾವುದೇ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ಥರ ಅನುದಾನ ಬರುತ್ತೋ ಅನುದಾನ ಮಾಡಿಕೊಡ್ಬೇಕಾಗಿ ಈ ಒಂದು ದಿವಸ ಬೀದಿ ನಾಯಿಗಳು ಬಂದು 7-8 ನಾಯಿಗಳು ಬಂದು ಸುಮಾರು ಒಂದು 30ರಿಂದ 35 ಕುರಿಗಳನ್ನು ಕಡಿದು ಸಾಗಿಸಾಕ್ಬಿಟ್ಟಿದ್ದಾರೆ. ಅವರು ಕುರಿಗಳನ್ನೇ ಜೀವನ ಅಂತ ಸಾಗಿಸ್ತಾ ಇದ್ರು. ಪಾಪ ಅವರು ಜೀವನ ಸಾಗಿಸೋದಕ್ಕೆ ಈಗ ಕಷ್ಟ ಆಗ್ಬಿಟ್ಟಿದೆ. ಅದು ಯಾವ ರೀತಿ ಅಂತ ಒಂದು ಸರ್ಕಾರದಿಂದನೇ ಕೊಡಿಸ್ತೀರಾ, ಯಾವುದೇ ರೀತಿಯಿಂದ ಪರಿಹಾರ ಕೊಡಿಸ್ತೀರಾ, ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಪರಿಹಾರವನ್ನು ಕೊಟ್ಟು ಅವರಿಗೆ ಜೀವನ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಸಿಂಗನಹಳ್ಳಿ ಗ್ರಾಮಸ್ಥರಾದಂಥ ನಾಗರಾಜ್ ಅವರು ಮಾತಾಡ್ತಾ ಇದ್ದೀವಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು. ಹಾಗೆಯೇ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಗೌರ್ಮೆಂಟು ಸಹಾಯ ಮಾಡಬೇಕು ಅಂತ ಈ ಒಂದು ಇದರಿಂದ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಿಂಗನಹಳ್ಳಿ ಗ್ರಾಮ ಪಂಚಾಯಿತಿ ಅವರಾದಂತಹ ವಿನೋದ್ ಕುಮಾರ್ ಅವರು ಈ ವಿಷಯ ತಿಳಿದಿದ್ದಂಗೆ ಆದಷ್ಟು ಬೇಗ ಬಂದು ಅದು ಸಿಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ಗೆ ಸೇರಿದ ಸಿಂಗನಹಳ್ಳಿ ಗ್ರಾಮದ ಶನಿವಾರಪ್ಪ ಅವರು ಈ ಕುರಿ ಮೆಸ್ಕನ್ನು ಜನ ಮಾಡ್ತಿದ್ದು. ಇದು ರೋಡ್ ಪಕ್ಕದಲ್ಲೇ ಇತ್ತು. ಇದು ಒಂದು ಶೆಡ್ ಇತ್ತು. ಶೆಡ್ಡಲ್ಲಿ ಬಂದು ನಾಯಿ ಬೇಕಾಗಿ ದಾಳಿ ಮಾಡಿಬಿಟ್ಟು 30-35 ಕುರಿಗಳು ಕಟ್ಬಿಟ್ಟು ಸಾಯಿಸ್ಬಿಟ್ಟವೆ. ಅವು ನಮ್ಮ ಗಮನಕ್ಕೆ ಅದು ಬೀದಿ ನಾಯಿಗಳು ಜಾಸ್ತಿ ಆಗಿದೆ. ಆ ಬೀದಿ ನಾಯಿಗಳನ್ನ ಏನೋ ಮಾಡೋಕ್ಕೆ ಒಂದು ಮೇಲಾಧಿಕಾರಿ ತಿಳಿಸ್ಬಿಟ್ಟು ನಾವು ಕಾರಣ ರೀತಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇವರು ಪಶು ಇಲಾಖೆಯಿಂದ ಸಹ ಬಂದುಬಿಟ್ಟು ಅವರು ಸಹ ಬಂದು ಅವರು ಏನು ತನಿಖೆ ಮಾಡಬೇಕು ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಯವರು ಬಂದಿದ್ದರು. ಹಾಗೆಯೇ ಊರಿನ ಗ್ರಾಮಸ್ಥರು ಎಲ್ಲ ಸಹ ಬಂದಿದ್ದಾರೆ. ಈ ಒಂದು ಇದಕ್ಕೆ ಒತ್ತಾಯ ಕೊಡಬೇಕು ಅಂತ ಅದೇ ರೀತಿ ಈ ಕುರಿ ಬಿಟ್ಟರೆ ಬೇರೆ ಜೀವನ ಮಾಡೋಕ್ಕೆ ಅವ್ರಿಗೆ ಏನು ಮೇಲೆ ಆಸಕ್ತಿ ಇಲ್ಲ, ಕುರಿನೇ ಆಸಕ್ತಿ. ಅದರಿಂದ ಆದಷ್ಟು ಅವ್ರಿಗೆ ಏನೋ ಪರಿಹಾರ ಗೌರ್ಮೆಂಟ್ ಸರ್ಕಾರದಿಂದ ಏನು ಬರುತ್ತೋ ಅದು ತಲುಪಿಸ್ಬೇಕು ಅಂತ ನಾವು ಕಳಕಳಕ್ಕೆ ಮಾತಾಡಿ. ನಮಸ್ಕಾರ, ನಾವು ಸಿಂಗನಹಳ್ಳಿಯಿಂದ ಚಂದ್ರಶೇಖರ್ ಹಿಂದೆ ಈ ಹಲವಾರು ಈ ನಾಯಿಗಳದ್ದು ಬೀದಿ ನಾಯಿಗಳು ಅತಿ ಹೆಚ್ಚು ಕಾಟ ಹಾಕ್ಬಿಟ್ಟು ನೋಡಿ ಹೊಲದ ಹತ್ರ ವ್ಯವಸಾಯ ಮಾಡೋಕ್ಕೆ ಮೇವಿಗೆ ಅಂತ ಹೋಗಿದ್ರೆ ನೋಡಿ ಈ ನಾಯಿಗಳು ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ರಪ್ಪದಲ್ಲಿ ಸುಮಾರು ಒಂದು 25-28 ಇದು ಕುರಿಗಳನ್ನ ಕಚ್ಚಿಬಿಟ್ಟು ಇದೆಲ್ಲ ಟೋಟಲ್ ಒಂದು 22 ಸಾವಪ್ಪಿದ್ದಾವೆ. ಇನ್ನೂ ಒಂದು 20 ಇನ್ನು ಅರ್ಧಂಬರ್ಧ ಸಾವು ಇನ್ನೂ ಕಚ್ಚಿಬಿಟ್ಟು ಅರ್ಧಂಬರ್ಧ ಇದ್ದಿದ್ದಾವೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು ದಯವಿಟ್ಟು ನಮ್ಗೇನಾದರೂ ಪರಿಹಾರ ಕೊಡಿಸ್ಬೇಕು ಅವರು. ಹಂಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಕೊಡಿಗೇನಹಳ್ಳಿ ಹೋಬಳಿ ಸಿಂಗನಹಳ್ಳಿ ಗ್ರಾಮದ ರೈತರಾದಂತಹ ಶನಿವಾರಮಪ್ಪ ಸನ್ ಆಫ್ ಚನ್ನಪ್ಪ ರವರ ಸುಮಾರು 30 ಕುರಿಗಳು ಬೀದಿ ನಾಯಿ ಹಾವಳಿಯಿಂದ ಮರಣ ಹೊಂದಿರುತ್ತವೆ. ನಮಗೆ ಸ್ಥಳೀಯರು ಈ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತಾರೆ. ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದಿಂದ ಅಂದರೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಏನು ಈ ಸಾವನ್ನಪ್ಪಿರುವಂತಹ ಕುರಿಗಳಿಗೆ ಬರುವಂತಹ ಅನುದಾನವನ್ನು ಸರ್ಕಾರ ವತಿಯಿಂದ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ನೀಡಿ